ಮಾತಾಡ್ತೀಯ? ಇಲ್ಲ, ಅದು ಶುದ್ಧ ಸುಳ್ಳು. ನಾನು ನಿನಗೆ ನಿಜವಾದ ಕಥೆಯನ್ನು ಹೇಳುತ್ತೇನೆ. ಇಲ್ಲಿ ಕುಳಿತುಕೋ. ನಾನು ಕಥೆಯನ್ನು ಹೇಳುತ್ತಲೇ ಎಲ್ಲವೂ ನಿನ್ನ ಕಣ್ಣ ಮುಂದೆಗೆ ಬರುತ್ತದೆ. ಹೌದಾ? ಸರಿ, ಹಾಗಾದರೆ ನಾನು ಕುಳಿತುಕೊಳ್ಳುವೆ. ಒಮ್ಮೆ ಪಾರ್ವತಿ ದೇವಿಯು ಶಿವನ ವಾಹನವಾದ ನಂದಿಯನ್ನು ಕರೆದು, ನಂದಿ, ನಾನು ಸ್ನಾನಕ್ಕೆಂದು ಹೋಗುತ್ತಿರುವೆ. ನನ್ನ ಆಜ್ಞೆ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಬೇಡ. ಅಪ್ಪಣೆ ತಾಯಿ ಎಂದು ಹೇಳಿ ಪಾರ್ವತಿ ದೇವಿಯು ಆಗ ಅಲ್ಲಿಗೆ ಶಿವನು ಬರುತ್ತಾನೆ. ತನ್ನ ಪ್ರಭುವಾದ ಶಿವನನ್ನು ತಡೆಯಲು ನಂದಿ ಧೈರ್ಯ ಮಾಡಲಿಲ್ಲ. ಆದ್ದರಿಂದ ಶಿವನು ನೇರವಾಗಿ ಒಳಗಡೆ ಹೋಗಿ, ದೇವಿ, ಎಲ್ಲಿರುವೆ? ಸ್ವಾಮಿ, ನಿಮ್ಮನ್ನು ನಂದಿ ತಡೆಯಲಿಲ್ಲವೇ? ನಂದಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೆ ಹೊರತು ನನ್ನನ್ನು ಎಂದಿಗೂ ತಡೆಯುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಪಾರ್ವತಿ ದೇವಿಯು ಕೋಪಗೊಂಡು, ನಂದಿ ಹೀಗೆ ನನ್ನ ಮಾತನ್ನು ತಿರಸ್ಕರಿಸಬಾರದಿತ್ತು ಎಂದು ಕೋಪಿಸಿಕೊಳ್ಳುತ್ತಾಳೆ. ಆಗ ಶಿವನು ಕೂಡ ಅಲ್ಲಿಂದ ಬೇಸರದಿಂದಲೇ ಹೊರಟು ಹೋದನು. ಆಗ ಪಾರ್ವತಿ ದೇವಿಯು, ನನ್ನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವ ಮಗನನ್ನು ನಾನೇ ಕೈಯಾರೆ ಸೃಷ್ಟಿಸುವೆ ಎಂದು ತೀರ್ಮಾನಿಸಿ ಸ್ನಾನಕ್ಕೆಂದು ಹಚ್ಚಿಕೊಂಡಿದ್ದ ಅರಿಶಿಣದಿಂದ ಗಣೇಶನ ಮೂರ್ತಿಯನ್ನು ಮಾಡುತ್ತಾ ಒಂದು ಸುಂದರವಾದ ಗಣೇಶನ ಆಕೃತಿಯನ್ನು ಸೃಷ್ಟಿ ಮಾಡುತ್ತಾಳೆ. ನಂತರ ಆ ಆಕೃತಿಗೆ ಜೀವ ಕೊಟ್ಟು ಮಗನಾದ ಗಣೇಶನನ್ನು ತಬ್ಬಿ ಮುದ್ದಾಡುತ್ತಾಳೆ. ಹೀಗೆ ಮತ್ತೊಂದು ದಿನ ಪಾರ್ವತಿ ದೇವಿಯು ತನ್ನ ಮಗನಾದ ಗಣೇಶನಿಗೆ, ಮಗು ಗಣೇಶ, ನಾನು ಸ್ನಾನಕ್ಕೆಂದು ಹೋಗುತ್ತಿರುವೆ. ನನ್ನ ಅಪ್ಪಣೆ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಬೇಡ ಎಂದು ಹೇಳುತ್ತಾಳೆ. ಅವಶ್ಯಕವಾಗಿ ಅಮ್ಮ, ನೀವು ನಿಶ್ಚಿಂತೆಯಿಂದ ಸ್ನಾನ ಮಾಡಿ ಎಂದು ಹೇಳಿ ಗಣೇಶನು ಕಾವಲು ಕಾಯಲು ಹೋಗುತ್ತಾನೆ. ಹೀಗೆ ಗಣೇಶನು ಬಾಗಿಲ ಬಳಿ ನಿಂತು ಕಾವಲು ಕಾಯುತ್ತಿರುವಾಗ ಅಲ್ಲಿಗೆ ಶಿವನು ರಭಸವಾಗಿ ಬರುವುದನ್ನು ಕಂಡ ಗಣೇಶ, ನಿಲ್ಲಿ, ನನ್ನನ್ನು ಕ್ಷಮಿಸಿ, ನೀವು ಒಳಗೆ ಹೋಗುವಂತಿಲ್ಲ. ಆಗ ಪರಮೇಶ್ವರನು, ಯಾರು ನೀನು? ನನ್ನ ಮನೆಯ ಒಳಗೆ ಹೋಗಲು ನನ್ನನ್ನೇ ತಡೆಯುತ್ತಿರುವೆಯಲ್ಲ ಎಂದು ಕೇಳಿದಾಗ, ನಾನು ಗೌರಿ ಪುತ್ರ ಗಣೇಶ, ತಾಯಿ ಆಜ್ಞೆಯನ್ನು ಪಾಲಿಸುತ್ತೇನೆ. ತಾಯಿಯ ಅಪ್ಪಣೆ ಇಲ್ಲದೆ ಯಾರನ್ನೂ ಕೂಡ ಒಳಗೆ ಬಿಡುವುದಿಲ್ಲ. ಪಾರ್ವತಿಯ ಮಾತು ನನಗೆ ಅನ್ವಯಿಸುವುದಿಲ್ಲ, ಏಕೆಂದರೆ ನಾನು ಆಕೆಯ ಪತಿ. ನನ್ನನ್ನು ಒಳಗೆ ಹೋಗಲು ಬಿಡು. ನೀವು ಯಾರಾದರೇನು, ನಾನು ನಿಮ್ಮನ್ನು ಒಳಗೆ ಬಿಡುವುದಿಲ್ಲ. ಹಠ ಮಾಡಬೇಡ ಬಾಲಕ, ಸುಮ್ಮನೆ ನನ್ನನ್ನು ಒಳಗೆ ಬಿಡು. ಇಲ್ಲದಿದ್ದರೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ. ಪರಿಣಾಮ ಏನೇ ಆಗಲಿ, ನಾನು ನಿಮ್ಮನ್ನು ಬಿಡುವುದಿಲ್ಲ. ಮತ್ತೆ ಹೇಳುತ್ತಿರುವೆನು, ನನ್ನನ್ನು ಒಳಗೆ ಹೋಗಲು ಬಿಡು. ಸೂರ್ಯ ಪಶ್ಚಿಮದಿಂದಲೇ ಹುಟ್ಟಲು, ಚಂದ್ರ ತನ್ನ ದಿಕ್ಕನ್ನೇ ಬದಲಾಯಿಸಲಿ. ಆದರೆ ಈ ಗೌರಿಪುತ್ರ ಗಣೇಶ ತಾಯಿಯ ಮಾತನ್ನು ಮೀರುವುದಿಲ್ಲ. ನಂತರ ಶಿವನು ಅತಿ ಕೋಪಗೊಂಡು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಸಂಹರಿಸುತ್ತಾನೆ. ಗಣೇಶ, ಮಗು ಗಣೇಶ, ಇದ್ದೇಳು ಕಂದ, ಇದ್ದೇಳು. ಸ್ವಾಮಿ, ನನ್ನ ಮಗನನ್ನು ನೀವು ಕೊಂದು ಬಿಟ್ಟಿರಿ. ಆಗ ಬ್ರಹ್ಮದೇವ, ಇದಕ್ಕೆ ನೀವೇ ಪರಿಹಾರ ಕೊಡಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಶಸ್ತ್ರದಿಂದ ಒಂದು ಬಾರಿ ತಲೆಯನ್ನು ಕತ್ತರಿಸಿದ ನಂತರ ಮತ್ತೊಮ್ಮೆ ಸರಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಇರೋದು ಒಂದೇ ದಾರಿ. ಅದೇನೆಂದರೆ ಉತ್ತರ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗಿರುವ ಯಾವುದಾದರೂ ಒಂದು ಪ್ರಾಣಿಯ ತಲೆಯನ್ನು ಗಣೇಶನಿಗೆ ಜೋಡಿಸಿದರೆ ಆವಾಗ ಗಣೇಶನಿಗೆ ಜೀವ ಬರುತ್ತದೆ. ನಂದಿ, ಕೂಡಲೇ ಯಾವ ಪ್ರಾಣಿ ಅಥವಾ ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುತ್ತಾರೋ ಅವರ ತಲೆಯನ್ನು ಕೂಡಲೇ ಕತ್ತರಿಸಿ ತನ್ನಿ. ಆಗ ಎಲ್ಲಿ ಹುಡುಕಾಡಿದರೂ ಯಾರು ಉತ್ತರ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗಿರುವುದು ಸಿಗುವುದಿಲ್ಲ. ಕೊನೆಗೆ ಒಂದು ಆನೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿರುವುದು ನಂದಿಯೇ ಕಾಣಿಸುತ್ತದೆ. ಆಗ ಅದೇ ತಲೆಯನ್ನು
ಕತ್ತರಿಸಿಕೊಂಡು ಶಿವನ ಹತ್ತಿರ ಓಡಿ ಓಡಿ ಬರುತ್ತಾರೆ. ತಂದೆ, ಈ ಒಂದು ಆನೆಯು ಮಾತ್ರ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿತ್ತು. ಇದನ್ನೇ ಹಾಕೋಣ. ಮಗು ಗಣೇಶ, ಆದರೆ ಸ್ವಾಮಿ, ಆನೆಯ ತಲೆಯಿಂದ ನನ್ನ ಮಗುವನ್ನು ಹೀಯಾಳಿಸುವುದಿಲ್ಲವೇ? ಇಲ್ಲ, ಇಂದಿನಿಂದ ಯಾವುದೇ ಶುಭ ಕಾರ್ಯಗಳು ನಡೆಯುವುದಕ್ಕಿಂತ ಮುಂಚೆ ವಿಘ್ನೇಶ್ವರನನ್ನು ಪ್ರಾರ್ಥಿಸಲಾಗುತ್ತದೆ. ಯಾರು ಗಣೇಶನನ್ನು ಪ್ರಾರ್ಥಿಸಿ ಪೂಜೆಯನ್ನು ಶುರು ಮಾಡುತ್ತಾರೋ ಅಥವಾ ಪ್ರಾರಂಭಿಸುತ್ತಾರೋ ಅವರ ಎಲ್ಲಾ ವಿಘ್ನಗಳು ನಾಶವಾಗುತ್ತವೆ. ಈ ರೀತಿಯಾಗಿ ಗಣೇಶನಿಗೆ ಆನೆಯ ತಲೆಯನ್ನು ಇಡಲಾಯಿತು. ಹೌದಾ? ಸರಿ, ನನಗೆ ಈ ಕಥೆಯಿಂದ ಒಂದು ದೊಡ್ಡ ವಿಷಯ ಗೊತ್ತು ಆಗಿದೆ. ಮೊದಲು ಎಲ್ಲರೂ ಗಣೇಶನ ಪೂಜೆಯನ್ನು ಸಲ್ಲಿಸಿ ಬೇರೆ ದೇವರ ಪೂಜೆ ಮಾಡಬೇಕು.